ನಿಮ್ಮ ದೇಹದಲ್ಲಿ ಈ 5 ಲಕ್ಷಣಗಳು ಕಾಣ್ತಾ ಇದೆ ಅಂದ್ರೆ ತಿಳಿದುಕೊಂಬಿಡಿ ಲಿವರ್ ಸಹಾಯಕ್ಕೆ ಕೂಗ್ತಾ ಇದೆ ಅಂತ. ಅನೇಕ ಜನರು ಈ ಸಣ್ಣ ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಮುಂದೆ ಹೋಗಿ ಇದೇ ಫ್ಯಾಟ್ ಲಿವರ್ ಮತ್ತು ಹೈಪೋಟೈಟಸ್ ಮತ್ತು ಲಿವರ್ ಫೇಲ್ಯೂರ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇಂದು ನಾವು ಲಿವರ್ ಹಾಳಾಗ್ತಿದ್ದಂತೆ ಮುಂದೆ ಬರುವಂತ ಸೂಚನೆಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗೆ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಮತ್ತಷ್ಟು ಹೆಲ್ತ್ ಅಂಡ್ ಫ್ಯಾಕ್ಟ್ಗಳ ಬಗ್ಗೆ ವಿಡಿಯೋ ಬರ್ತಾ ಇರುತ್ತೆ. ಲಿವರ್ ಏನಕ್ಕೆ ಮುಖ್ಯ? ನಮ್ಮ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಅಂದ್ರೆ ಲಿವರ್ ಆಗಿದೆ. ಲಿವರ್ ಕೆಲಸ ಬಂದ್ಬಿಟ್ಟು ವಿಷಕಾರಿ ಪದಾರ್ಥಗಳನ್ನ ಫಿಲ್ಟರ್ ಮಾಡುವುದಾಗಿದೆ, ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದಾಗಿದೆ, ಪಿತ್ತಸಾರ ಉತ್ಪಾದಿಸುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ವಿಟಮಿನ್ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ. ಲಿವರ್ ಸರಿಯಾಗಿ ಕೆಲಸ ಮಾಡದಿದ್ರೆ ಇಡೀ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಮೊದಲನೇ ಲಕ್ಷಣ ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುವುದು. ಇದನ್ನು ಕಾಮೆಲೆ ಅಥವಾ ಜಾಂಡಿಸ್ ಎಂದು ಕರೀತಾರೆ. ಏಕಾಗತ್ತೆ ಈ ರೀತಿ ಅಂದ್ರೆ ಲಿವರ್ ಬಿಲಿರುಬಿನ್ ಎಂಬ ಹಳದಿ ಬಣ್ಣದ ರಾಸಾಯನಿಕವನ್ನು ಸರಿಯಾಗಿ ಹೊರಹಾಕಲು ಸಾಧ್ಯವಾಗುವುದಿಲ್ಲ. ಕಣ್ಗಳು ಹಳದಿ ಆಗ್ತವೆ, ಚರ್ಮ ಹಳದಿ ಆಗ್ತದೆ, ಮೂತ್ರ ಗಾಢ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದು ಲಿವರ್ ಸಮಸ್ಯೆಯ ಅತ್ಯಂತ ಸ್ಪಷ್ಟ ಸಂಕೇತವಾಗಿರುತ್ತೆ. ಇನ್ನು ಸೆಕೆಂಡ್ ಲಕ್ಷಣ ನಿರಂತರ ಆಯಾಸು ಮತ್ತು ದುರ್ಬಲತೆ. ಪೂರ್ಣ ನಿದ್ರೆ ಮಾಡಿದ ನಂತರವೂ ಸುಸ್ತಾಗ್ತದೆ. ಲಿವರ್ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ಕೆಲಸ ಮಾಡ್ತದೆ. ಲಿವರ್ ದುರ್ಬಲವಾದಾಗ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಸಿಗುವುದಿಲ್ಲ, ಯಾವಾಗ್ಲೂ ದಣಿವಾಗ್ತಾ ಇರುತ್ತೆ, ಕೆಲಸ ಮಾಡಲು ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಅನೇಕ ಜನರು ಇದನ್ನು ಸಾಮಾನ್ಯ ಆಯಾಸು ಎಂದು ನಿರ್ಲಕ್ಷ್ಯ ಮಾಡ್ತಾರೆ. ಇನ್ನು ಮೂರನೇ ಲಕ್ಷಣ ಹೊಟ್ಟೆ ಊದಿಕೊಳ್ಳುವುದು. ಲಿವರ್ ಹಾನಿ ಹೆಚ್ಚಾದಾಗ ಹೊಟ್ಟೆಯಲ್ಲಿ ದ್ರವ ಸಂಗ್ರಹವಾಗಬಹುದು. ಇದನ್ನು ಆಸ್ಟಿಟೈಟಿಸ್ ಎಂದು ಕರೀತಾರೆ. ಇದರ ಕಾರಣಗಳು ಹೊಟ್ಟೆ ದೊಡ್ಡದಾಗಿ ಕಾಣುವುದು, ಬಿಗಿತದ ಅನುಭವ ಉಂಟಾಗುವುದು, ಉಸಿರಾಟ ಕಷ್ಟವಾಗುವುದು. ಇದು ಗಂಭೀರ ಲಿವರ್ನ ಕಾಯಿಲೆಯ ಸೂಚನೆಯಾಗಿರುತ್ತೆ. ಇನ್ನು ನಾಲ್ಕನೇ ಲಕ್ಷಣ ತುರಿಕೆ. ದೇಹದಾದ್ಯಂತ ಕಾರಣವಿಲ್ಲದೆ ತುರಿಕೆ ಆಗುತ್ತದೆ. ಲಿವರ್ ಸರಿಯಾಗಿ ಕೆಲಸ ಮಾಡಿದಾಗ ಪಿತ್ತಸಾರ ಸಂಬಂಧಿತ ಪದಾರ್ಥಗಳು ರಕ್ತದಲ್ಲಿ ಹೆಚ್ಚಾಗುತ್ತವೆ. ಇದರಿಂದ ಕೈಕಾಲುಗಳಲ್ಲಿ ತುರಿಕೆ, ರಾತ್ರಿ ಹೆಚ್ಚು ತುರಿಕೆ, ಚರ್ಮದಲ್ಲಿ ವಿಶೇಷ ಬದಲಾವಣೆ ಇಲ್ಲದಿದ್ರೂ ತುರಿಕೆ ಹೆಚ್ಚಾಗುತ್ತೆ. ಇದು ಹಲವರು ಗಮನಿಸದ ಲಕ್ಷಣವಾಗಿದೆ. ಇನ್ನು ಐದನೇ ಲಕ್ಷಣ ಹಸಿವು ಕಡಿಮೆ ಆಗುವುದು ಮತ್ತು ತೂಕ ಇಳಿಯುವುದು. ಲಿವರ್ ಸಮಸ್ಯೆ ಇದ್ದಾಗ ಊಟ ಮಾಡಲು ಮನಸ್ಸಾಗುವುದಿಲ್ಲ, ಬೇಗ ಹೊಟ್ಟೆ ತುಂಬಿದಂತೆ ಅನಿಸುತ್ತೆ, ತೂಕ ಕಡಿಮೆ ಆಗಲು ಆರಂಭಿಸುತ್ತದೆ, ಕೆಲವೊಮ್ಮೆ ವಾಂತಿ ಭಾವನೆ ಬರುತ್ತೆ. ಈ ರೀತಿ ಆದರೂ ಕೂಡ ನಿರ್ಲಕ್ಷ್ಯ ಮಾಡಕ್ ಹೋಗ್ಲೇಬೇಡಿ. ಇನ್ನು ಲಿವರ್ ಹಾಳಾಗಲು ಪ್ರಮುಖ ಕಾರಣಗಳಂದ್ರೆ ಹೆಚ್ಚು ಮದ್ಯಪಾನ, ಫ್ಯಾಟ್ ಲಿವರ್, ಅತಿಯಾಗಿ ಸಕ್ಕರೆ ಮತ್ತು ಜಂಕ್ ಫುಡ್ನ ಸೇವಿಸುವುದು, ಹೈಪೋಟೈಟಿಸ್ ವೈರಸ್ ಮತ್ತು ಬೊಜ್ಜು, ಅಧಿಕ ತೂಕ ಲಿವರ್ ಮೇಲೆ ಒತ್ತಡ ಹೆಚ್ಚಿಸಬಹುದು. ಇನ್ನು ಕೆಲವು ಔಷಧಿಗಳು ದುರುಪಯೋಗ ತೆಗೆದುಕೊಳ್ಳುವುದು ಅಂದ್ರೆ ವೈದ್ಯರ ಸಲಹೆ ಇಲ್ಲದೇ ಔಷಧಿಯನ್ನು ಸೇವಿಸುವುದು ಲಿವರ್ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಲಿವರ್ ಆರೋಗ್ಯವನ್ನು ಹೇಗೆ ಕಾಪಾಡೋದು ಅನ್ನೋದಾದ್ರೆ ಪ್ರತಿದಿನ ವ್ಯಾಯಾಮ ಮಾಡಿ, ತೂಕ ನಿಯಂತ್ರಣದಲ್ಲಿಡಿ, ಮದ್ಯಪಾನ ತಪ್ಪಿಸಿ, ಸಾಕಷ್ಟು ನೀರು ಕುಡಿಯಿರಿ, ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಸೇವಿಸಿ, ನಿಯಮಿತ ಆರೋಗ್ಯದ ತಪಾಸಣೆ ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಈ 5 ಲಕ್ಷಣಗಳು ಕಂಡು ಬಂದ್ರೆ ಅದನ್ನು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡಲೇಬೇಡಿ. ಲಿವರ್ ಮೌನವಾಗಿ ಹಾಳಾಗುವ ಅಂಗ, ಆದರೆ ಸಮಯಕ್ಕೆ ಮುಂಚೆ ಪತ್ತೆ ಹಚ್ಚಿದರೆ ಅದನ್ನು ರಕ್ಷಿಸಬಹುದು. ಇನ್ನು ಲಿವರ್ ನೋವು ಕೊಡುವುದಿಲ್ಲ, ಆದರೆ ಸೂಚನೆಯನ್ನು ಕೊಡುತ್ತೆ. ಲಿವರ್ ಹೇಗೆ ಹಾಳಾಗತ್ತಂದ್ರೆ ಲಿವರ್ನಲ್ಲಿ ಕೊಬ್ಬು ಹೆಚ್ಚಾಗಿ ಸಂಗ್ರಹವಾಗಲು ಶುರುವಾದಾಗ. ಕಾರಣಗಳು ಜಂಕ್ ಫುಡ್ ಹೆಚ್ಚಾಗಿ ತಿನ್ನೋದ್ರಿಂದ, ಹೆಚ್ಚು ಸಕ್ಕರೆ ಮತ್ತು ತಂಪು ಪಾನೀಯಗಳನ್ನ ಹೆಚ್ಚಾಗಿ ಕುಡಿಯೋದ್ರಿಂದ, ವ್ಯಾಯಾಮದ ಕೊರತೆ ಮತ್ತು ಅಧಿಕ ತೂಕದಿಂದ ಲಿವರ್ ಹಾಳಾಗುವ ಸಾಧ್ಯತೆ ಇರುತ್ತೆ. ಕೊಬ್ಬಿನ ಜೊತೆಗೆ ಉರಿಯೂತ ಉಂಟಾದರೂ ಕೂಡ ಲಿವರ್ ಹಾಳಾಗತ್ತೆ. ಅದರಲ್ಲಿ ಕಂಡುಬರುವ ಲಕ್ಷಣಗಳಂದ್ರೆ ಆಯಾಸು, ಹಸಿವು ಕಡಿಮೆ, ಹೊಟ್ಟೆಯ ಅವ್ಯವಸ್ಥೆ ಕಾಣಿಸಬಹುದು. ಇನ್ನು ಮುಂದಿನ ಹಂತದಲ್ಲಿ ಲಿವರ್ ಮೇಲೆ ಗಾಯದ ಗುರುತುಗಳು ನಿರ್ಮಾಣವಾಗ್ತವೆ. ಈ ಹಂತದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ, ತೂಕ ಇಳಿಕೆ, ದುರ್ಬಲತೆ ಹೆಚ್ಚಾಗಬಹುದು. ಇನ್ನು 4ನೇ ಹಂತದಲ್ಲಿ ಇದು ಅಪಾಯಕಾರಿ ಹಂತ. ಲಿವರ್ನ ಭಾಗಗಳು ಹಾನಿ ಆಗ್ತವೆ. ಲಕ್ಷಣಗಳು ಅಂದ್ರೆ ಹೊಟ್ಟೆ ಊತ, ಕಾಲು ಊತ, ಕೋಮಲೆ,
ರಕ್ತಸ್ರಾವ ಈ ರೀತಿಯಾಗಿ ಉಂಟಾಗ್ತವೆ. ಲಿವರ್ ಹಾಳಾಗದ ಚರ್ಮದಲ್ಲಿ ಕಾಣುವ ಬದಲಾವಣೆಗಳಂದ್ರೆ ಬಹಳ ಜನರಿಗೆ ತಿಳಿದಿಲ್ಲ. ಲಿವರ್ ಸಮಸ್ಯೆ ಇದ್ರೆ ಚರ್ಮ ಒಣಗುವುದು ಮತ್ತು ಕೆಂಪು ಕಲೆಗಳು, ತುರಿಕೆ, ಮುಖದ ಬಣ್ಣ ಬದಲಾವಣೆಗಳು ಕಾಣಿಸಬಹುದು. ಮೂತ್ರದಿಂದ ಲಿವರ್ ಸಮಸ್ಯೆ ತಿಳಿಯುವುದಾದ್ರೆ ಸಾಮಾನ್ಯವಾಗಿ ಮೂತ್ರ ತಿಳಿ ಹಳದಿ ಬಣ್ಣದಲ್ಲಿರುತ್ತೆ. ಆದ್ರೆ ಗಾಢ ಹಳದಿ ಮತ್ತು ಕೆಂಪು ಬಣ್ಣ, ಚಹಾ ಬಣ್ಣ ಇದ್ರೆ ವೈದ್ಯರನ್ನು ಸಂಪರ್ಕಿಸುವುದು ತುಂಬಾನೇ ಉತ್ತಮ. ಇನ್ನು ಮಲದ ಬಣ್ಣದ ಸಂಕೇತಗಳಲ್ಲೂ ಕೂಡ ಲಿವರ್ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಬಿಳಿಯ ಬಣ್ಣದಲ್ಲಿ ಮತ್ತು ಮಣ್ಣಿನ ಬಣ್ಣದಲ್ಲಿ ಮಲಮೂತ್ರ ಹೋಗ್ತಾ ಇದೆ. ಇದನ್ನ ಮೊದಲಿಗೆ ನಿರ್ಲಕ್ಷಿಸಬೇಡಿ. ಲಿವರ್ಗೆ ಮತ್ತು ಒಳ್ಳೆಯ ಆಹಾರಗಳನ್ನೋದಾದ್ರೆ ಲಿವರ್ನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ. ಇನ್ನು ಬೀಟ್ರೂಟ್ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧಿ ನೀಡುತ್ತೆ. ಇನ್ನು ಕ್ಯಾರೆಟ್ ವಿಟಮಿನ್ ಎ ಅನ್ನು ಹೊಂದಿರುತ್ತೆ. ಇನ್ನು ಹಸಿರು ತರಕಾರಿಗಳು ಪೋಷಕಾಂಶ ಉತ್ತಮ ಮೂಲವಾಗಿದೆ. ಇನ್ನು ನಿಂಬೆ ಹಣ್ಣುಗಳು ವಿಟಮಿನ್ ಸಿ ಹೊಂದಿದೆ, ಆರೋಗ್ಯಕ್ಕೆ ಸಹಾಯಕವಾಗಿರುತ್ತೆ. ಸೊ ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.